ನಮಸ್ಕಾರ ಸ್ನೇಹಿತರೆ. ಮೇ 17, 2024ರಂದು ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಒಂದು ಸುದ್ದಿ ಇತ್ತು. ಒಬ್ಬ ಪ್ರೆಗ್ನೆಂಟ್ ಹೆಂಗಸು 4 ದಿನದಲ್ಲಿ 54 ಲಕ್ಷ ರೂಪಾಯಿಯನ್ನ ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್ನಲ್ಲಿ ಕಳೆದುಕೊಂಡಿದ್ಲು. ಇದೇನು ಹೊಸ ವಿಷಯ ಅಲ್ಲ. ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಜಾಬ್ ಸ್ಕ್ಯಾಮ್ಗಳು ನಡೀತಾವೆ. ಡೆಲ್ಲಿ ಪೊಲೀಸ್ ಅವರ ವರದಿ ಪ್ರಕಾರ ಒಂದು ತಿಂಗಳಲ್ಲಿ 30,000ಕ್ಕಿಂತ ಹೆಚ್ಚು ಕಂಪ್ಲೇಂಟ್ಸ್ ಬರುತ್ತೆ. 200 ಕೋಟಿಗಿಂತಲೂ ಅಧಿಕ ಮೊತ್ತವನ್ನ ಈ ರೀತಿಯ ಸ್ಕ್ಯಾಮ್ಗಳಲ್ಲಿ ಜನ ಕಳೆದುಕೊಳ್ತಾರೆ. ಹಾಗಾದ್ರೆ ಯಾವ್ಯಾವ ಜಾಬ್ ಸ್ಕ್ಯಾಮ್ ನಡೀತಾ ಇದೆ, ಅದು ಹೇಗೆ ನಡೆಯುತ್ತೆ, ಅದರಿಂದ ನಿಮ್ಮನ್ನ ಹೇಗೆ ಬಚಾವ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಯೋದಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ಕ್ಯಾಮ್ ನಂಬರ್ 1, ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್. ಫ್ರಾಡ್ಗಳು ವಾಟ್ಸ್ಆಪ್ ಗ್ರೂಪ್ ಅನ್ನ ಒಂದು ಕ್ರಿಯೇಟ್ ಮಾಡಿರ್ತಾರೆ. ಅದರಲ್ಲಿ ಜನರನ್ನ ಆಡ್ ಮಾಡ್ತಾರೆ. ಅಲ್ಲಿ ತುಂಬಾ ಸಿಂಪಲ್ ಆಗಿರೋ ಟಾಸ್ಕ್ ಅನ್ನ ಅಸೈನ್ ಮಾಡಿ, ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಲೈಕ್ ಮಾಡಿ ಅಥವಾ ಯಾವ್ದಾದ್ರು ಪೇಜ್ ಗಳನ್ನ ಗೂಗಲ್ ಅಲ್ಲಿ ರಿವ್ಯೂಸ್ ಕೊಡಿ. ಈ ತರ ಮಾಡೋದ್ರಿಂದ ನಿಮ್ಗೆ ಡೈಲಿ 3,000ದಿಂದ 20,000ವರೆಗೂ ಕೂಡ ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ. ಮೊದಲು ಒಂದೆರಡು ಟಾಸ್ಕ್ ಗಳಿಗೆ ನೀವು ಮಾಡಿರೋ ಕೆಲಸಕ್ಕೆ ಪೇಮೆಂಟ್ ಅನ್ನ ಕೊಡ್ತಾರೆ. ಆಮೇಲೆ ನಿಮ್ಗೆ ಜಾಸ್ತಿ ದುಡಿಯುವಂತ ಅವಕಾಶ ಇದೆ, ಅದಕ್ಕೆ ನೀವು ಸ್ವಲ್ಪ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಅಂತಾರೆ. ಹೀಗೆ 5,000, 10,000 ಈ ತರ ಇನ್ವೆಸ್ಟ್ ಮಾಡಿಸ್ಕೊಂಡು ಹೋಗ್ತಾರೆ. ಈಗ ಪೇಮೆಂಟ್ ಅನ್ನ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಇಷ್ಟು ಬರುತ್ತೆ ಅಂತ ತೋರಿಸ್ತಾ ಹೋಗ್ತಾರೆ. ಆದ್ರೆ ನಿಮ್ಮ ಅಕೌಂಟ್ಗೆ ಯಾವತ್ತೂ ಹಾಕಲ್ಲ. ಒಂದು ದೊಡ್ಡ ಅಮೌಂಟ್ ಇನ್ವೆಸ್ಟ್ ಆದ್ಮೇಲೆ ಅವ್ರೀಗ ಅಮೌಂಟ್ ಅನ್ನ ನೀವು ವಾಪಸ್ ತೆಗಿಬೇಕು ಅಂದ್ರೆ ಅಷ್ಟೇ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬೇಕು, ಆದ್ರೆ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ. ಆಲ್ರೆಡಿ ಲಕ್ಷಾಂತರ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿರೋ ಜನ ಅದನ್ನ ವಾಪಸ್ ಪಡೆಯೋಕೆ ಮತ್ತಷ್ಟು ದುಡ್ಡನ್ನ ಹಾಕ್ತಾ ಹೋಗ್ತಾರೆ. ಹೀಗಾಗಿ ಹಾಕಿರೋ ಎಲ್ಲ ದುಡ್ಡನ್ನ ಕಳ್ಕೊಂತಾರೆ. ಈ ಸ್ಕ್ಯಾಮ್ ಇಂದ ತಪ್ಪಿಸ್ಕೊಳ್ಳೋದು ಹೇಗೆ? ಯಾವ್ದಾದ್ರು ಜಾಬ್ ಅಲ್ಲಿ ನೀವು ಕೆಲಸ ಮಾಡೋಕ್ಕಿಂತ ಮುಂಚೆ ದುಡ್ಡನ್ನು ಕೊಡಬೇಕು ಅಂದ್ರೆ ಆ ತರ ಜಾಬ್ ಅನ್ನ ನಂಬಾರ್ದು. ಅದು ಹೆಚ್ಚಿನ ಪಕ್ಷ ಸ್ಕ್ಯಾಮ್ ಆಗಿರುತ್ತೆ. ಎರಡನೇದು, ಟೂ ಗುಡ್ ಟು ಬಿ ಟ್ರೂ. ನೀವು ಒಂದು ದಿನಕ್ಕೆ 2,000 ದುಡಿಬಹುದು, 10,000 ದುಡಿಬಹುದು, ಸುಮ್ಮನೆ ಮನೇಲಿ ಕೂತ್ಕೊಂಡು ಒಂದಿಷ್ಟು ಕ್ಲಿಕ್ ಹೊಡೆದು ದುಡ್ಡು ಮಾಡ್ಬೋದು ಅನ್ನೋ ತರ ಸ್ಕೀಮ್ ಇದ್ರೆ ಅದನ್ನ ನಂಬೇಡಿ. ಅದು ಖಂಡಿತವಾಗ್ಲೂ ಸ್ಕ್ಯಾಮ್ ಆಗಿರುತ್ತೆ. ಈ ತರ ಗ್ರೂಪ್ಸ್ ಗಳನ್ನ ನಿಮ್ಮನ್ನ ಆಡ್ ಮಾಡಿದ್ರೆ ಅದರಿಂದ ಹೊರಗಡೆ ಬನ್ನಿ, ಆ ಗ್ರೂಪ್ ಗಳನ್ನ ರಿಪೋರ್ಟ್ ಮಾಡಿ. ಎರಡನೇದು, ಕ್ಯಾಪ್ಚಾ ಟೈಪಿಂಗ್ ಸ್ಕ್ಯಾಮ್. ಇದರಲ್ಲಿ ಫ್ರಾಡ್ಸ್ಟರ್ಗಳು ಸಿಂಪಲ್ ಆಗಿರೋ ಕ್ಯಾಪ್ಚಾ ಅನ್ನ ಎಂಟ್ರಿ ಮಾಡಿ, ಒಂದು ಎಂಟ್ರಿಗೆ 6 ಪೈಸಾ, 10 ಎಂಟ್ರಿಗೆ 60 ಪೈಸಾ, ಈ ತರ ಬೇರೆ ಬೇರೆ ಅಮೌಂಟ್ ಅನ್ನ ನಿಗದಿ ಮಾಡಿರ್ತಾರೆ. ಈ ತರ ಕ್ಯಾಪ್ಚಾ ಎಂಟ್ರಿ ಮಾಡಿಸೋ ಹೆಚ್ಚಿನ ಕಂಪನಿಗಳು ಸ್ಕ್ಯಾಮ್ಗಳು. ಈ ತರ ನಡೆಸುವಂತಹ ಹೆಚ್ಚಿನ ಕಂಪನಿಗಳು ಜಾಯ್ನಿಂಗ್ ಫೀಸ್ ಆಗಿ ಒಂದಿಷ್ಟು ಅಮೌಂಟ್ ಅನ್ನ ಜನರಿಂದ ತಗೊಂಡಿರ್ತಾರೆ. 3,000ದಿಂದ 15,000 ಈ ತರ ಬೇರೆ ಬೇರೆ ಅಮೌಂಟ್ ಇರುತ್ತೆ. ಮತ್ತೆ ಜನರಿಂದ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾರೆ. ನೀವು ಮಾಡಿರೋ ಕ್ಯಾಪ್ಚಾ ಎಂಟ್ರಿಗಳಲ್ಲಿ ಇಷ್ಟು % ಆದ್ರೂ ಕರೆಕ್ಟ್ ಆಗಿರ್ಬೇಕು, ಅಥವಾ ನಾವು ಮಾಡಿರೋ ಅಸೈನ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಮಾಡಬೇಕು, ಈ ತರ ಕೊಟ್ಟಿರ್ತಾರೆ. ಅವ್ರು ಹೇಳಿರೋ ಕೆಲಸನ ಮಾಡಕ್ಕಾಗದೆ ಫೇಲ್ ಆದ್ರೆ ನಿಮ್ಗೆ ಯಾವ ಅಮೌಂಟು ಸಿಗಲ್ಲ ಅಂತ ಮುಂಚೆನೆ ಬರೆಸ್ಕೊಂಡಿರ್ತಾರೆ. ಹಾಗಾಗಿ ಈ ಸ್ಕ್ಯಾಮ್ ಅಲ್ಲಿ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಕಷ್ಟನ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟೊಂದು ಕಂಪನಿಗಳು ಈ ಕೆಲಸನ ಮಾಡಕ್ಕಾಗದೆ ಇದ್ದಾಗ ಜನರನ್ನ ಭಯಪಡಿಸೋಕೆ ಅಂತ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ನಮ್ಗಿಷ್ಟು ದುಡ್ಡು ಕೊಡಬೇಕು, ನಿಮ್ಮಿಂದ ನಮ್ಗೆ ಲಾಸ್ ಆಗಿದೆ, ನೀವು ಕೆಲಸ ಮಾಡ್ತೇನೆ ಅಂತ ಜನರನ್ನ ಭಯ ಬೀಳಿಸ್ತಾರೆ. ತುಂಬಾ ಜನ ಇದರಿಂದ ಕಷ್ಟನ ಅನುಭವಿಸ್ತಾ ಇದ್ದಾರೆ. ನೀವು ರೆಡಿಟ್ ಅಲ್ಲಿ ಕೋರಾ ಅಂತ ಕಮ್ಯುನಿಟಿ ಇದೆ, ಅಪ್ವರ್ಕ್ ಅಂತ ಕಮ್ಯುನಿಟಿ ಇದೆ, ಅಲ್ಲೆಲ್ಲ ಹೋಗಿ ಒಂದು ಸಲ ರಿಸರ್ಚ್ ಮಾಡಿ ಕ್ಯಾಪ್ಚಾ ಟೈಪಿಂಗ್ ಅಂತ ನಿಮಗೆ ನೂರಾರು ಸಾವಿರಾರು ಜನರ ಕಮೆಂಟ್ಸ್ಗಳು ಕಾಣಿಸುತ್ತೆ. ಅವರು ಈ ಜಾಬ್ಗೆ ಸೇರಿ ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಅಂತ. ಹಾಗಾದ್ರೆ ಕ್ಯಾಪ್ಚಾ ಟೈಪಿಂಗ್ ಅಲ್ಲಿ ಎಲ್ಲಾ ಜಾಬ್ಗಳು ಸ್ಕ್ಯಾಮ್ಗಳ? ರಿಸರ್ಚ್ ಪ್ರಕಾರ ಹೆಚ್ಚಿನ ಜಾಬ್ಗಳು ಸ್ಕ್ಯಾಮ್ಗಳು. ಒಂದೆರಡು ಕಂಪನಿಗಳು ಲೀಗಲ್ ಆಗಿದೆ ಅಂತ ಕೇಳಿದ್ದೀನಿ, ಆದ್ರೆ ಆ ಲೀಗಲ್ ಆಗಿರೋ ಕಂಪನಿಗಳು ಕೂಡ ಹೆಚ್ಚಿನ ಪೇಮೆಂಟ್ ಅನ್ನ ಕರೆಕ್ಟ್ ಆಗಿ ಮಾಡಲ್ಲ. ಅದರಲ್ಲಿ ನೀವು ಎಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರೋ ಆ ಟೈಮ್ ಅನ್ನ ಬೇರೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಹಾಕಿದ್ರೆ ನೀವು ಅಲ್ಲಿ ದುಡಿಯೋಕ್ಕಿಂತ ಹೆಚ್ಚು ದುಡ್ಡನ್ನ ದುಡಿಬಹುದು. ಹಾಗಾಗಿ ಇನ್ನೊಮ್ಮೆ ಯೋಚನೆ ಮಾಡಿ ಕ್ಯಾಪ್ಚರ್ ಟೈಪಿಂಗ್ ಮಾಡೋದಾ ಅಂತ. ನೆಕ್ಸ್ಟ್ ಸ್ಕ್ಯಾಮು, ಫೇಕ್ ವೀಸಾ ರಾಕೆಟ್ ಸ್ಕ್ಯಾಮ್. ಒಂದಿಷ್ಟು ವೀಸಾ ಏಜೆನ್ಸಿಗಳು ನಿಮಗೆ ದುಬೈ, ಕೆನಡಾ, ಆಸ್ಟ್ರೇಲಿಯಾ ಮತ್ತಿತರ ದೇಶಗಳಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಜನರಿಂದ ಹಣನ ಕಲೆಕ್ಟ್ ಮಾಡ್ತಾರೆ. ಆಮೇಲೆ ಕೆಲಸನೂ ಕೊಡಲ್ಲ, ಹಣನೂ ಕೊಡಲ್ಲ. ಈ ತರ 10 ಕಂಪನಿಗಳನ್ನ ಬೆಂಗಳೂರು, ಕೋಲ್ಕತ್ತಾ, ಚಂಡೀಗಢ, ಡೆಲ್ಲಿ ಮತ್ತಿತರ ಸಿಟಿಗಳಲ್ಲಿ ನಮ್ಮ ಪೊಲೀಸ್ನವರು ಹಿಡಿದಿದ್ದಾರೆ. ಫೇಕ್ ವೀಸಾ ಸ್ಕ್ಯಾಮ್ಗಳಿಗೆ ನೀವು ಬೀಳಬಾರ್ದು ಅಂತ ಅಂದ್ರೆ ಕಂಪನಿಗಳು ಲೀಗಲ್ ಆಗಿದೆಯೋ ಇಲ್ವೋ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಅದನ್ನ ಹೇಗೆ ಮಾಡೋದು ಅಂತ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಸ್ಕ್ಯಾಮ್, ಆನ್ಲೈನ್ ಅಥವಾ ರಿಮೋಟ್ ಡೇಟಾ ಎಂಟ್ರಿ ಸ್ಕ್ಯಾಮ್. ಮನೇಲಿ ಕುಳಿತು ಡೇಟಾ ಎಂಟ್ರಿ ಮಾಡಿ ಪ್ರತಿ ತಿಂಗಳು ಲಕ್ಷದವರೆಗೆ ಸಂಪಾದಿಸಿ ಅಂತ ಆ್ಯಡ್ ಅನ್ನ ನೋಡಿರ್ತೀರ. ಆ ಥರ ಆ್ಯಡ್ಸ್ ಕೊಡೋ ಹೆಚ್ಚಿನ ಕಂಪನಿಗಳು 99%ಗಳು ಸ್ಕ್ಯಾಮ್. ಅವರು ಜನರಿಂದ ಮೊದಲೇ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ, ಆಮೇಲೆ ಮೋಸ ಮಾಡ್ತಾರೆ. ಇನ್ನು ಕೆಲವೊಂದು ಕಂಪ್ನಿಗಳು ಜನರಿಂದ ಕೆಲಸ ಮಾಡಿಸ್ಕೊಂಡು ಆಮೇಲೆ ಹಣವನ್ನು ಕೊಡಲ್ಲ. ರಿಮೋಟ್ ಡೇಟಾ ಎಂಟ್ರಿ ಜಾಬ್ ಮಾಡುವಂತ ಆಸಕ್ತಿ ಇದ್ದವರು ಕಂಪನಿಗಳ ಬಗ್ಗೆ
ಆನ್ಲೈನಲ್ಲಿ ಕರೆಕ್ಟ್ ಆಗಿ ರಿಸರ್ಚ್ ಮಾಡಬೇಕು. ಅವುಗಳಿಗೆ ಕರೆಕ್ಟ್ ಆಗಿರುವಂತಹ ಫಿಸಿಕಲ್ ಆಫೀಸ್ ಇದೆಯಾ, ಕಂಪನಿಗಳ ಬಗ್ಗೆ ಪಾಸಿಟಿವ್ ರಿವ್ಯೂಸ್ ಆನ್ಲೈನಲ್ಲಿ ಸಿಗುತ್ತಾ, ಕೋರಾ, ಮೌತ್ ಶಾಟ್, ರೆಡ್ಡಿಟ್ ಮತ್ತೆ ಇನ್ನಿತರ ಬೇರೆ ಬೇರೆ ಫೋರಮ್ಗಳಿವೆ. ಅಲ್ಲಿ ಹೋಗಿ ನೀವು ವೆರಿಫೈ ಮಾಡಬೇಕು ಆ ಕಂಪನಿಗಳು ಲೀಗಲ್ ಆಗಿದೆಯಾ ಇಲ್ವಾ ಅಂತ. ಯಾವುದಾದ್ರೂ ಒಂದು ಕಂಪನಿಗಳ ಬಗ್ಗೆ ಎಲ್ಲೂ ನಿಮಗೆ ಏನು ಡೇಟಾ ಸಿಕ್ಕಿಲ್ಲ ಅಂದ್ರೆ ಮೆಜಾರಿಟಿ ಆಫ್ ದ ಕೇಸಸ್ಗಳಲ್ಲಿ ಆ ಕಂಪನಿಗಳು ಮೋಸ ಮಾಡುವಂತ ಕಂಪನಿಗಳಾಗಿರ್ತವೆ. ಫೇಕ್ ಜಾಬ್ ಆಫರ್ ಸ್ಕ್ಯಾಮ್. ಇದರಲ್ಲಿ ಫ್ರಾಡ್ಸ್ಟರ್ಗಳು ಕೆಲಸ ಹುಡುಕುವಂಥ ವ್ಯಕ್ತಿಗಳಿಗೆ ಇಮೇಲ್ ಅಥವಾ ಫೋನ್ ಮಾಡಿ ಕನೆಕ್ಟ್ ಮಾಡ್ತಾರೆ. ನಿಮ್ಮ ಹತ್ರ ಇಷ್ಟು ಅಮೌಂಟನ್ನು ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ತೊಗೊತೀವಿ, ನಿಮಗೆ ಜೆನ್ಯೂನ್ ಆಗಿರೋ ಕಂಪನಿಗಳ ಹೆಸರನ್ನು ಹೇಳಿ, ನಾವು ಅಲ್ಲಿಂದ ಕಾಲ್ ಮಾಡ್ತಾ ಇದ್ದೀವಿ, ನೀವು ಈ ಸೆಕ್ಯೂರಿಟಿ ಡೆಪಾಸಿಟ್ ಕೊಟ್ಟರೆ ನಿಮಗೆ ಕೆಲಸ ಸಿಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಫೇಕ್ ಆಫರ್ ಲೆಟ್ರನ್ನು ಕೊಡ್ತಾರೆ, ಆದರೆ ಹಣನೂ ಇಲ್ಲ, ಕೆಲಸನೂ ಇಲ್ಲ. ಇದರಿಂದ ನೀವು ಬಚಾವಾಗಬೇಕಂದ್ರೆ ಜೆನ್ಯೂನ್ ಕಂಪನಿಗಳ ಬಗ್ಗೆ ಒಂದಿಷ್ಟು ವಿವರಗಳನ್ನ ನೀವು ತಿಳ್ಕೊಳ್ಬೇಕು. ಯಾವುದೇ ಜೆನ್ಯೂನ್ ಕಂಪನಿ ಕ್ಯಾಂಡಿಡೇಟ್ಸ್ಗಳಿಂದ ಹಣವನ್ನ ಪಡ್ಕೊಳ್ಳಲ್ಲ. ಅವರು ಆ ಕಂಪನಿಗಳಿಗೆ ಅವರದ್ದೇ ಆದಂತಹ ಒಂದು ಆಫೀಸ್ ಇರುತ್ತೆ. ಆ ಆಫೀಸ್ಗೆ ಕರೆದು ಕರೆಕ್ಟ್ ಆಗಿ ಇಂಟರ್ವ್ಯೂ ಮಾಡಿ ಕ್ಯಾಂಡಿಡೇಟ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಈ ತರ ಕಂಪನಿಗಳಿಗೆ ವಿಕಿಪೀಡಿಯಾ, ಗ್ಲಾಸ್ ಡೋರ್, ಲಿಂಕ್ಡ್ ಇನ್ ಮತ್ತೆ ಬೇರೆ ಬೇರೆ ಕಡೆ ಪ್ರೆಸೆನ್ಸ್ ಇರುತ್ತೆ, ರಿವ್ಯೂಸ್ ಇರುತ್ತೆ. ಕಂಪನಿಗಳ ವೆಬ್ಸೈಟ್ ಅನ್ನ ನೀವು ರಿಸರ್ಚ್ ಮಾಡಿದ್ರೆ ಆ ಕಂಪನಿಗಳಲ್ಲಿ ಯಾವುದಾದ್ರೂ ಪೊಸಿಷನ್ಸ್ ಇವೆಯಾ ಅನ್ನೋದನ್ನು ಕೂಡ ನೀವು ಪತ್ತೆ ಮಾಡಬಹುದು. ನಿಮಗೆ ಈ ತರ ಯಾರು ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅವರ ಕಾಂಟ್ಯಾಕ್ಟ್ ಇಮೇಲ್ ಅಡ್ರೆಸ್ ಅನ್ನ ಕರೆಕ್ಟ್ ಆಗಿ ಪರಿಶೀಲಿಸಿ. ಅದರಲ್ಲಿ ಕೆಲವೊಂದ್ಸಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ. ಆ ಸ್ಪೆಲ್ಲಿಂಗ್ ಅನ್ನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿರ್ತಾರೆ, ಒಂದು ಹೈಫನ್ ಆ್ಯಡ್ ಮಾಡಿರ್ತಾರೆ, ಆದರೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗಲ್ಲ. ಆ ಥರ ಇದ್ರೆ ಅದು ಫೇಕ್ ಕಂಪನಿ ಆಗಿರುತ್ತೆ. ಈಗ ಹೇಳಿರೋಂಥ ಎಲ್ಲ ಥರದ ಫೇಕ್ ಜಾಬ್ಗಳಿಂದ ನಿಮ್ಮನ್ನು ರಕ್ಷಿಸ್ಕೊಳ್ಳಿ. ನನ್ನ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಹತ್ತಿರದವ್ರ ಹತ್ರನೂ ಹಂಚ್ಕೊಳ್ಳಿ.